ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಮ್ಮ ಹೋಮ್ ಮಿನಿಸ್ಟ್ರು ಗ್ರಿಲ್ ತಂದೂರಿ ಚಿಕನ್ ಮಾಡ್ತಾರಂತೆ, ನೋಡೋಣ ಬನ್ನಿ. ಫಸ್ಟ್ 1/2 kg ಚಿಕನ್ ತೊಗೊಂಡಿದ್ದೀವಿ. 7-8 ಬೆಳ್ಳುಳ್ಳಿ ಎಸಳು, ಒಂದು 8 ಕಾಳು ಮೆಣಸು, ಆಮೇಲೆ ಒಂದು ಸಣ್ಣದೊಂದು ಜಿಂಜರ್ ಪೀಸು, ಮತ್ತು 3 ಸ್ಪೂನು ಕರ್ಡು, 2 ಸ್ಪೂನು ಗರಂ ಮಸಾಲ, ಅರ್ಧ ಸ್ಪೂನು ಅರಿಶಿನ, 1.5 ಸ್ಪೂನು ಧನಿಯಾ ಪೌಡರು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ನಮಗೆ ಉಪ್ಪು ಸ್ವಲ್ಪ ಕಡಿಮೆ ತಿನ್ನೋರಿದ್ರೆ ಕಡಿಮೆ ಹಾಕ್ಕೋಬೋದು, ಒಂದು ಸ್ವಲ್ಪ ಮೀಡಿಯಮ್ ತಿನ್ನೋರಿದ್ರೆ ಮೀಡಿಯಮ್ಮು, ನಿಮ್ಮ ರುಚಿಗೆ ತಕ್ಕ ಹಾಗೆ ನೋಡಿ ಹಾಕ್ಕೊಳ್ಳಿ. ಖಾರದ ಪುಡಿನೂ ಅಷ್ಟೇ 3-4 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ಳಿ. ಸ್ವಲ್ಪ ಖಾರ ತಿನ್ನೋರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, 1 ಟೇಬಲ್ ಸ್ಪೂನ್ ಜಾಸ್ತಿ. ಸ್ವಲ್ಪ ಕಡಿಮೆ ತಿನ್ನೋರು 1 ಟೇಬಲ್ ಸ್ಪೂನ್ ಕಡಿಮೆ ಮಾಡ್ಕೊಳ್ಳಿ, ನಿಮ್ಮ ರುಚಿ ತಕ್ಕಂತೆ ಹಾಕ್ಕೊಳ್ಳಿ. ಆಮೇಲೆ ಒಂದು 5-6 ಸ್ಪೂನು ಕಾರ್ನ್ಫ್ಲೋರನ್ನ ಹಾಕಿ ಅದಕ್ಕೆ 1-2 ಸ್ಪೂನು ಎಣ್ಣೆ ಹಾಕಬೇಕು. ಒಂದು ನಿಂಬೆಹಣ್ಣು ಚೆನ್ನಾಗಿ ಹಿಂಡ್ಕೋಬೇಕು. ಚೆನ್ನಾಗಿ ರಸ ಇರೋ ನಿಂಬೆಹಣ್ಣು ತೊಗೊಂಡ್ರೆ ಒಳ್ಳೆಯದು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ನಾವು ಶುಂಠಿ, ಬೆಳ್ಳುಳ್ಳಿ ಮತ್ತು ಕಾಳುಮೆಣಸು ಎಲ್ಲದನ್ನು ಸೇರಿ ಚೆನ್ನಾಗಿ ಜಜ್ಜಿ ಪೇಸ್ಟ್ ಮಾಡ್ಕೋಬೇಕು. ಎಲ್ಲದನ್ನು ಪೇಸ್ಟ್ ಆದಮೇಲೆ ಎಲ್ಲವನ್ನೂ ಆ್ಯಡ್ ಮಾಡಿ ಒಂದು ಬೌಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಫುಲ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಚಿಕನ್ನೆಲ್ಲ ಅದಕ್ಕೆ ಹಾಕಿಬಿಟ್ಟು ಎಲ್ಲ ಸೈಡು ನೀಟಾಗಿ ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡಿದ್ಮೇಲೆ ಒಂದು ಅರ್ಧ ಗಂಟೆಯಿಂದ 3 ಗಂಟೆವರೆಗೂ ನಿಮಗೆ ಎಷ್ಟು ಟೈಮ್ ಇರುತ್ತೆ ಅಷ್ಟರೊಳಗೆ ಮಿನಿಮಮ್ ಅರ್ಧ ಗಂಟೆ ಇಡಬೇಕು ಅದನ್ನು. ಆಮೇಲೆ ನಾನು ತವಾದಲ್ಲಿ ಮತ್ತು ಓವನಲ್ಲಿ ಎರಡರಲ್ಲೂ ಮಾಡೋದು ಹೇಳಿದ್ದೀನಿ. ಎರಡರಲ್ಲೂ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಓವನಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ, ಯಾಕಂದರೆ ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ, ನಮಗೆ ಅರ್ಧ ಗಂಟೆ ಮೇಲೆ ಆಗುತ್ತೆ ಬೇಯೋಕ್ಕೆ. ತವಾದಲ್ಲಿ ಆದರೆ ನಮಗೆ ಒಂದು 15 ನಿಮಿಷದೊಳಗೇ ಆಗುತ್ತೆ. ನಾವು ಟೇಸ್ಟ್ ಅಂತ ನೋಡಿದ್ರೆ ನಮಗೆ ಯಾವುದ್ರಲ್ಲಿ ಚೆನ್ನಾಗಿ ಬರುತ್ತೆ ಅಂತ ನೀವೇ ನೋಡಿ ಬೇಕಿದ್ರೆ. ಈಗ ನೋಡಿ ಎಲ್ಲ ಕಡೆ ನೀಟಾಗಿ ಮಿಕ್ಸ್ ಆಗಿದೆ. ಇದನ್ನು ಒಂದು ಅರ್ಧ ಗಂಟೆ ಇಡ್ತಾಯಿದ್ದೀನಿ ನಾನು. ಓವನ್ನ ನಾವು ಪ್ರೀ ಹೀಟ್ ಮಾಡ್ಕೋಬೇಕು. ಒಂದು 10 ನಿಮಿಷ ಪ್ರೀ ಹೀಟ್ ಮಾಡಿಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ಪ್ರೀ ಹೀಟ್ ಮಾತ್ರ ಮಾಡೋದು ಮರಿಬಾರ್ದು. ಆಮೇಲೆ ಈ ಸ್ಟ್ಯಾಂಡ್ಗೆ ನೀಟಾಗಿ ಎಣ್ಣೆ ಸವರ್ಕೋಬೇಕು. ನಾನು ತುಪ್ಪ ಸವರ್ತಾ ಇದ್ದೀನಿ. ತುಪ್ಪ ಆಗಲಿ ಎಣ್ಣೆ ಆಗಲಿ ಯಾವುದಾದ್ರೂ ಓಕೆ, ಆದರೆ ಎಲ್ಲದನ್ನು ನೀಟಾಗಿ ಸವರಬೇಕು ಇದಕ್ಕೆ. ಅಂದರೆ ಯಾವ ಸ್ಪೇಸು ಬಿಡಬಾರ್ದು, ಯಾಕಂದರೆ ಚೆನ್ನಾಗಿ ಸವರಿದ್ರೇ ಚೆನ್ನಾಗಿ ಎದ್ದು ಬರುತ್ತೆ, ಇಲ್ಲ ಅಂದರೆ ಸ್ವಲ್ಪ ಹಿಡ್ಕೊಬಿಡತ್ತೆ ಚಿಕನ್ ಎಲ್ಲ ಅಲ್ಲಲ್ಲೇ. ಸೊ ಇದನ್ನು ಎಲ್ಲದೂ ಅಷ್ಟೇ ನೀಟಾಗಿ ಒಂದೊಂದನ್ನೇ ನೀಟಾಗಿ ತೆಗೆದು ಎಲ್ಲ ಇಡಬೇಕು ಅದರೊಳಗೆ. ಅದಕ್ಕೆ ಅಷ್ಟೇ ಮೇಲ್ಗಡೆನೂ ಚಿಕನ್ಗೆ ಮೇಲ್ಗಡೆನೂ ನಾವು ಎಣ್ಣೆ ಸವರಬೇಕು. ಎಲ್ಲ ಕಡೆನೂ ಅಷ್ಟೇ, ಯಾವಾಗಲೂ ಅಷ್ಟೇ ಚಿಕನ್ಗೆ ನಾವು ಟರ್ನ್ ಮಾಡಬೇಕಿದ್ರೂ ಅಷ್ಟೇ ಎಣ್ಣೆ ಸವರ್ಬಿಟ್ಟೇ ಇಡಬೇಕು. ಇದಕ್ಕೂ ಅಷ್ಟೇ ಎಲ್ಲ ಕಡೆನೂ ಅಷ್ಟೇ ನೀಟಾಗಿ ಸವರಬೇಕು. ನೋಡಿ ಎಲ್ಲ ಚಿಕನ್ಗೂ ಅಷ್ಟೇ ಅದೇ ಥರ ಕಂಟಿನ್ಯೂ ಮಾಡಬೇಕು. ಸೊ ನನ್ನ ಮಗಳಿಗೆ ಸ್ವಲ್ಪ ಲಿವರ್ ಇಷ್ಟ ಅಂತ ಅದನ್ನು ಸ್ವಲ್ಪ ಇಟ್ಟಿದ್ದೀವಿ. ಆ್ಯಕ್ಚುಲಿ ಲಿವರೆಲ್ಲ ಏನು ಮಾಡಲ್ಲ ತಂದೂರಿನ, ನನ್ನ ಮಕ್ಳಿಗೆ ಇಷ್ಟ ಅಂತ ಹೇಳಿಬಿಟ್ಟು ಅದನ್ನು ನಾವು ಇಡ್ತಾಯಿದ್ದೀವಿ. ಸೊ ಎಲ್ಲದಕ್ಕೂ ನೀಟಾಗಿ ಹಾಕಿದ ಮೇಲೆ ಇದನ್ನು 2 ಸೈಡೂ ಹಾಕಿರಬೇಕು ಎಣ್ಣೆನ. ಅದನ್ನು ಓವೆನೊಳಗೆ ಇಡ್ತಾಯಿದ್ದೀವಿ. ನೋಡಿ ಕ್ಲೋಸ್ ಮಾಡ್ತಿದ್ದಾರೆ. ಕ್ಲೋಸ್ ಮಾಡಿ ಒಂದು 12 ನಿಮಿಷ ಇಲ್ಲಿ ಬೇಕ್ ಮಾಡೋಕ್ಕೆ ಇಡ್ತಾಯಿದ್ದೀವಿ. ಇದು 12 ನಿಮಿಷ ಒಂದು ಸೈಡ್ ಬೇಯಲಿಕ್ಕೆ, ಆಮೇಲೆ ಮತ್ತೆ ಟರ್ನ್ ಮಾಡಬೇಕು. ಸೊ ಅದಕ್ಕೆ ಇದರಲ್ಲಿ ಸ್ವಲ್ಪ ಲೇಟ್ ಆಗೋದು. ಒಂದು 12 ನಿಮಿಷ ಬೇಕ್ ಮಾಡ್ತಾಯಿದ್ದೀವಿ. ಅಂದರೆ ಓವನಲ್ಲಿ ಸ್ವಲ್ಪ ನಿಧಾನ ಟೈಮ್ ತೊಗೊಳುತ್ತೆ ಬೇಯೋಕ್ಕೆ. ತವಾದಲ್ಲೇ ಆದರೆ ಸ್ವಲ್ಪ ಫಾಸ್ಟಾಗಿ ಬೇಯುತ್ತೆ. ಸೊ ನಾವೆಲ್ಲ ಅರ್ಜೆಂಟಾಗಿದ್ದರೆ ತವಾದಲ್ಲೇ ಬೇಯಿಸ್ಕೊಳ್ಳೋದು ಬೆಸ್ಟು. ನಮಗೆ ಫುಲ್ಲು ಟೈಮ್ ಇದೆ ಅಂತ ಅಂದರೆ ನಾವು ಓವನಲ್ಲಿ ಬೇಯಿಸ್ಕೋಬೋದು.
ತವಾನೇನು ಜಾಸ್ತಿ ಹೊತ್ತು ಹೀಟ್ ಮಾಡೋದೇನು ಬೇಡ, 1 ನಿಮಿಷ ಬೀಟ್ ಮಾಡಿಕೊಂಡ್ರೆ ಸಾಕು. ನೋಡಿ ಎಲ್ಲರಿಗೂ ಅಷ್ಟೇ ಫ್ರೆಂಡ್ಲಿ, ಓವನ್ ಫ್ರೆಂಡ್ಲಿ ಅನ್ನೋ ಬದಲು ತವಾ ಫ್ರೆಂಡ್ಲಿ ಅಂದ್ರೇ ಬೆಸ್ಟು. ಏಕೆಂದರೆ ತವಾದಲ್ಲಿ ಈಸಿ, ಸೊ ಬೇಗನೆ ಆಗಿಬಿಡತ್ತೆ. ಮತ್ತು ನಿಮಗೆ ಟೇಸ್ಟ್ ಅಂತೂ ಹೇಳಿದ್ರೆ ನಂಗೆ ತವಾದಲ್ಲೇ ಇಷ್ಟ ಆಯಿತು. ತವಾದಲ್ಲಿ ಒಂಥರ ಎಕ್ಸ್ಟ್ರಾ ಟೇಸ್ಟೇ ಆ್ಯಡ್ ಆಗಿರುತ್ತೆ. ನಾವೇನು ಸಪ್ರೇಟಾಗಿ ಯಾವುದೂ ಏನು ಇದು ಮಾಡಿಲ್ಲ. ಸೊ ಅಂದರೆ ಇದನ್ನ ಬೇಯಬೇಕಿದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು, ದೊಡ್ಡ ಫ್ಲೇಮಲ್ಲಿ ಇಡೋ ಹಾಗಿಲ್ಲ. ಈಗ ಒಂದು ಸಲ ಆದ ತಕ್ಷಣ ಮತ್ತೆ ಟರ್ನ್ ಮಾಡ್ತಾ ಇರಬೇಕು. ಒಂದು 3-4 ಸಲ ಟರ್ನ್ ಮಾಡ್ತಾ ಇರಬೇಕು. ನಾವು ನೋಡಿ ಟರ್ನ್ ಮಾಡ್ತಾ ಇದ್ದೀವಿ. ಆವಾಗ ಬೇಗ ಬೇಯುತ್ತೆ. ಯಾಕಂದರೆ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿರ್ತೀವಿ ಅಲ್ವಾ, ಸೊ ಅದಕ್ಕೆ ಟರ್ನ್ ಮಾಡ್ತಿದ್ರೆ ಆಯಿತು. ಇಲ್ಲ ಲೋ ಫ್ಲೇಮಲ್ಲಿ ಇಟ್ಟಿದ್ದೀವಿ ಅಂದರೆ 1-2 ಸಲ ಟರ್ನ್ ಮಾಡಿದ್ರೆ ಸಾಕು. ಮೀಡಿಯಮ್ ಫ್ಲೇಮ್ ಇದ್ದರೆ ಒಂದು 3-4 ಸಲ ಟರ್ನ್ ಮಾಡಬೇಕು. ಹೀಗೆ ಟರ್ನ್ ಮಾಡಿದರೆ ಬೇಗ ಬೇಯುತ್ತೆ ಮತ್ತು ಸೀದೋಗೋದು ಇಲ್ಲ. ನೋಡಿ ಎಷ್ಟು ಬೇಗ ರೆಡಿ ಆಗೋಯ್ತು ತವಾ ಗ್ರಿಲ್ ಚಿಕನ್ನು. ಈಗ ತಂದೂರಿ ನೋಡಿ, ಇದನ್ನು ಅಷ್ಟೇ ಇನ್ನೊಂದು ಸೈಡ್ ನಾವು ಟರ್ನ್ ಮಾಡ್ತಾಯಿದ್ದೀವಿ. ಓವನಿಂದು ಒಂದು ಸೈಡ್ ಆಗಿದೆ ಈಗ ಬೆಂದು. ಸೊ ಇನ್ನೊಂದು ಸೈಡು ಟರ್ನ್ ಎಲ್ಲ ಹಚ್ಬಿಟ್ಟು ಆಯಿಲ್ನೆಲ್ಲ ಇಡ್ತಾಯಿದ್ದೀವಿ. ಇದು ಸ್ವಲ್ಪ ನಿಧಾನ ಪ್ರೋಸೆಸ್ಸು. ಇದು ಬೆಂದಿದೆ. ನಮ್ಮ ಹೋಮ್ ಮಿನಿಸ್ಟ್ರು ಗ್ರಿಲ್ ಚಿಕನ್ ಇಷ್ಟ ಆದರೆ ಲೈಕ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.